ತ್ರಿಶೂಲ್, ಯಜಮಾನ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಆಗ್ಲೇ ನನಗೆ ಏನೂ ಗೊತ್ತಾಗದೆ ಕೋಪ ಮಾಡ್ಕೊಂಡು ಹೊರಟೋದೆ. ಆದ್ರೆ ಇವಾಗ ನನಗೆಲ್ಲ ಅರ್ಥ ಆಗಿದೆ. ನಿಮ್ಮ ನಿರ್ಧಾರಕ್ಕೆ ನನಗೆ ಒಪ್ಪಿಗೆ ಇದೆ. ಯಜಮಾನ್ರೆ, ನೀವು ಏನು ಆಸೆ ಪಟ್ಟಿದ್ರು ನಾನು ಅದನ್ನು ನೆರವೇರಿಸ್ತೀನಿ. ನಾನು ನಿಮ್ಮ ಮಗನಾಗಿರ್ತೀನಿ. ತ್ರಿಶೂಲ್ನ ನಾನು ನನ್ನ ಮಗನಾಗಿ ದತ್ತು ತಗೋತಾ ಇದ್ದೀನಿ. ಮಾತಾಡ ತ್ರಿಶೂಲ್. ತ್ರಿಶೂಲ್ ಮಾತಾಡ. ತ್ರಿಶೂಲ್ ಮಾತಾಡ ತ್ರಿಶೂಲ್. ಮಾತಾಡಕ್ಕೆ ಏನಪ್ಪ ಓಡಿಸಿದ್ಯಾ? ಹೇಳಪ್ಪ, ಮಾತಾಡಪ್ಪ. ಏನಪ್ಪ ಉಳಿದಿದೆ ಹೇಳೋದಿಕ್ಕೆ? ಯಾಕಪ್ಪ ನಾನು ನಿಂಗೆ ಬೇಡವಾಗೋದ್ನ? ನೀನಾದ್ರೂ ಮಾತಾಡಮ್ಮ. ನಾನು ನಿನಗೆ ಭಾರ ಆಗೋದೇನಮ್ಮ? ನನಗೀಗ್ಲೂ ಇದೆಲ್ಲ ಇಷ್ಟ ಇಲ್ಲ ಕಣೋ. ಆದ್ರೆ ನಿಮ್ಮಪ್ಪ ಮಧು, ತ್ರಿಶೂಲ್ ಅರ್ಥ ಮಾಡ್ಕೋ. ಯಜಮಾನ್ರು ಕೇಳಿದಾಗ ನಾನಿಲ್ಲ ಅಂತ ಹೇಗೆ ಹೇಳಿ? ಹಾಗಂತ ನನ್ನನ್ನೇ ದೂರ ಮಾಡೋಕೆ ಒಪ್ಕೊಂಡ್ಬಿಡ್ತೀನಪ್ಪ? ನನ್ನನ್ನ ತ್ಯಾಗ ಮಾಡ್ತೀನಪ್ಪ ನೀನು? ನಾನು ನಿನಗೆ ಬೇಡವಾಗೋದೇನಪ್ಪ? ನೀನೆಷ್ಟು ಮುಖ್ಯನೋ ಯಜಮಾನನು ಅಷ್ಟೇ ಮುಖ್ಯ ಕಣ. ಅವ್ರು ನಮ್ಮ ಪಾಲಿಗೆ ದೇವ್ರಿದ್ದಂಗೆ. ಹೌದಪ್ಪ, ಅವ್ರು ದೇವ್ರೇನೆ. ದೇವ್ರು ಭಕ್ತರಿಗೆ ವರ ಕೊಡ್ಬೇಕೇ ಹೊರತು ದೇವರೇ ಬಂದು ಭಕ್ತರ ಹತ್ರ ವರ ಕೇಳಬಾರ್ದು. ಅದು ಸರಿಯಲ್ಲಪ್ಪ. ನನಗೆ ಒಪ್ಪಿಗೆ ಇಲ್ಲ. ಹಠ ಮಾಡಬೇಡ ತ್ರಿಶೂಲ್, ಇದರಿಂದ ನಿನ್ಗೆ ಒಳ್ಳೇದಾಗತ್ತೆ. ಒಳ್ಳೇದೋ ಕೆಟ್ಟದೋ ಅದೆಲ್ಲ ನನಗೆ ಬೇಕಾಗಿಲ್ಲಪ್ಪ. ನಾನು ನಿಮಗೆ ಮುಖ್ಯ ಅಲ್ಲದೆ ಇರ್ಬೋದು, ಆದ್ರೆ ನನಗೆ ನೀನ್ ಮುಖ್ಯ, ಅಮ್ಮ ಮುಖ್ಯ. ನಾನು ಎಲ್ಲಿಗೂ ಹೋಗೋದಿಲ್ಲ. ತ್ರಿಶೂಲ್, ನೀನು ಒಪ್ಕೊಳ್ಳೇಬೇಕು. ಇಲ್ಲಾಂದ್ರೆ ಯಜಮಾನರು ಬೇಜಾರು ಮಾಡ್ಕೋತಾರೆ. ಅವರೇ ಬಾಯ್ ಬಿಟ್ಟು ಕೇಳಿದ್ದಾರೆ. ನಮ್ಮ ಕೈಲಿ ಕೆಲಸ ಆಗಲ್ಲ ಅಂದ್ರೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊತಾರೆ. ಯಜಮಾನರು ಏನ್ ಕೆಲಸ ಹೇಳ್ತಿದ್ರು ಮಾಡ್ತಾ ಇದ್ದೆ ಅಲ್ವಾ ನೀನು? ಅವ್ರ ಮೇಲೆ ಗೌರವ ಇದೆ ತಾನೆ? ಇದನ್ನು ಅವ್ರ ಸೇವೆ ಅಂತ ಒಪ್ಕೋ. ಇವಾಗ್ಲೂ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರಾಣ ಕೊಡೋಕು ರೆಡಿನಪ್ಪ ನಾನು. ಆದ್ರೆ ಈ ಕೆಲಸ ಮಾತ್ರ ನನ್ನ ಕೈಲಾಗಲ್ಲ. ನೋಡಿ, ಯಾವತ್ತಿದ್ರು ನಾನು ನಿಮ್ಮ ಮಗನೇ, ನೀವೇ ನನ್ನ ಅಪ್ಪ ಅಮ್ಮ. ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ. ತ್ರಿಶೂಲ್, ದೇವ್ರೆ, ಯಾಕಪ್ಪ ನನ್ನ ಜೀವನದಲ್ಲಿ ಇಂಥ ಪರೀಕ್ಷೆಗಳನ್ನ ಕೊಡ್ತಾ ಇದೆಯಾ? ಅಪ್ಪ ಅಮ್ಮ ಇದ್ದು ನಾನು ಬೇರೆ ಒಂದು ಮನೆಗೆ ದತ್ತು ಮಗ ಹೋಗ್ತೀನಿ ಅಂದ್ರೆ ಏನರ್ಥ? ನಿನ್ ಕೇಳೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಹೇಗೆ ಒಪ್ಕೊಳ್ಳಿ ನಾನು? ಯಜಮಾನ್ರು ಹಾಗೆ ಕೇಳಿದಾಗ ಅಪ್ಪ ಅಮ್ಮ ಆದ್ರೂ ಬೇಡ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅಪ್ಪ ಅಮ್ಮನ ಒಪ್ಕೊಂಡ್ಬಿಟ್ರು. ಏನ್ ಮಾಡ್ಲಿ ಇವಾಗ ನಾನು? ನನ್ನ ಕೈಲಿ ಇದನ್ನ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ತ್ರಿಶೂಲ್, ಯಾಕೆ ಅಲ್ಲಿಂದ ಏನು ಹೇಳ್ದೆ ಬಂದೆ? ಅವ್ರ ಪ್ರಶ್ನೆಗೆ ನನ್ನ ಉತ್ತರ ಅದೇ ಆಗಿತ್ತು, ಅದಕ್ಕೆ ಬಂದಿದ್ದು. ಯಾಕೆ? ನಿನಗದು ಇಷ್ಟ ಇಲ್ವಾ? ಹೇಗೆ ಇಷ್ಟ ಆಗತ್ತೆ?
ಸಾಧ್ಯ ಇಲ್ದೇ ಇರೋದನ್ನ ಕೇಳಿದ್ರೆ ಒಪ್ಕೊಳ್ಳೋದು ಕಷ್ಟ, ಉತ್ತರ ಕೊಡೋದು ಕಷ್ಟ. ಅದೇ ಯಾಕೆ ತ್ರಿಶೂಲ್? ಯಾಕೆ ಅಂದ್ರೆ ಹೆತ್ತ ಅಪ್ಪ ಅಮ್ಮ ಇದ್ದು ನಾನ್ ದತ್ತ ಮಗ ಆಗ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಆದ್ರೆ ನಿಮ್ಮ ಅಪ್ಪ ಅಮ್ಮನೂ ಇದಕ್ಕೆ ಒಪ್ಪಿದಾರಲ್ಲ. ಅವ್ರು ಒಪ್ಕೊಂಡಿರೋದು ಯಜಮಾನ್ರ ಮೇಲಿನ ಪ್ರೀತಿ ಅಭಿಮಾನಕ್ಕೆ. ಹಾಗಾದ್ರೆ ನಿನ್ಗ ಪ್ರೀತಿ ಅಭಿಮಾನ ಇಲ್ವಾ? ಇದೆ, ಆದ್ರೆ ಈ ವಿಷಯದಲ್ಲಿ ಇಲ್ಲ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ನನ್ನ ಪಾಲಿಗೆ ಆ ಮನೆ ದೇವಸ್ಥಾನ, ಯಜಮಾನ್ರು ದೇವರು. ನಾನು ಭಕ್ತನಾಗಿ ಅವ್ರ ಸೇವೆ ಮಾಡ್ಕೊಂಡಿರ್ಬೇಕೆ ಹೊರತು ನಾನು ದೇವರಾಗ್ತೀನಿ ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ. ತ್ರಿಶೂಲ್, ಹಾಗಂತ ನೀನ್ ಅಂದ್ಕೊಂಡಿದ್ಯಾ ಅಷ್ಟೇ. ಆದ್ರೆ ಅಂಕಲ್ ನಿನ್ನ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ಆ ಪ್ರೀತಿ ಯಜಮಾನ್ರಿಗೆ ಮಾತ್ರ ಇರೋದು, ಬೇರೆಯವ್ರು ಯಾರಿಗೂ ನನ್ ಕಂಡ್ರೇನೆ ಆಗೋದಿಲ್ಲ. ನಾನು ಯಾರೋ ಹೊರಗ್ನವನು ಅನ್ನೋ ಭಾವನೆ ಇದೆ. ಆದ್ರೆ ಈಗ ಅಂಕಲ್ ಹೇಳಿದಕ್ಕೆ ಒಪ್ಕೊಂಡ್ರೆ ನೀನ ಮನೆಯವನೇ ಆಗ್ತೀಯ. ಆಗ ಮನೆಯವ್ರೆಲ್ರೂ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ಇಲ್ಲ ಶಿವಾನಿ, ನನಗಿದು ಒಪ್ಪಿಗೆ ಇಲ್ಲ. ಇಷ್ಟೇನಾ ನಿನಗೆ ನಿಮ್ಮ ಯಜಮಾನ್ರ ಮೇಲಿರೋ ಪ್ರೀತಿ? ಅವ್ರು ಯಾವತ್ತೂ ನಿನ್ ಹತ್ರ ಏನು ಕೇಳ್ಕೊಂಡಿಲ್ಲ. ಆದ್ರೆ ಇವತ್ತು ಮೊದಲನೇ ಸತಿ ಇದು ಒಂದನ್ ಮಾತ್ರ ಕೇಳ್ತಾ ಇದಾರೆ. ಅದಕ್ಕೆ ನೀನ್ ಆಗಲ್ಲ ಅನ್ನೋದು ಸರಿನಾ? ಅಲ್ಲ ಶಿವಾನಿ, ಅದು ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ತ್ರಿಶೂಲ್. ಆದ್ರೆ ನಿನಗಿಂತ ಹೆಚ್ಚಿಗೆ ಸಂಕಟ ಪಡೋರು ನಿನ್ನ ಅಪ್ಪ ಅಮ್ಮ. ಅವರೇ ಇದಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹೇಳು? ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ನಿಮ್ಮಪ್ಪ ಅಂತೂ ನನ್ ಮಗ ಹಾಗೆ, ನನ್ ಮಗ ಹೀಗೆ ಅಂತ ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ. ಅಂತವ್ರ ಮಗ ಆಗಿ ಅವ್ರ ಮಾತಿಗೆ ಆಗಲ್ಲ ಅಂದ್ರೆ ಅವ್ರಿಗೆ ನೋವಾಗಲ್ವಾ? ಅಷ್ಟಕ್ಕೂ ನಿನ್ನ ದತ್ತು ತಗೋತೀನಿ ಅಂತ ಹೇಳಿದಾರಷ್ಟೇ. ನಿನ್ನ ನಿಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡ್ತೀನಿ ಅಂತ ಏನ್ ಹೇಳಿದ್ವಲ್ಲ. ಅಕ್ಕ ಪಕ್ಕದಲ್ಲೇ ಇದ್ದೀರಾ. ನೀನ್ ಯಾವ ಮನೇಲಿದ್ರು ಒಂದೇ ಅಲ್ವಾ? ಎರಡು ಮನೆಯವರು ನಿನ್ನವರೇ ಅಲ್ವಾ? ತ್ರಿಶೂಲ್, ಕೊನೆದಾಗಿ ಒಂದ್ ಮಾತು ಹೇಳ್ತೀನಿ. ಪ್ರಪಂಚದಲ್ಲಿ ಎಷ್ಟೋ ಜನ ಅಪ್ಪ ಅಮ್ಮನ ಪ್ರೀತಿನೇ ಸಿಗದೆ ಕೊರಗ್ತಾ ಇರ್ತಾರೆ. ಆದ್ರೆ ನಿನ್ನ ವಿಷಯದಲ್ಲಿ ನಿನಗೆ ಇಬ್ಬಿಬ್ರು ಅಪ್ಪ ಅಮ್ಮಂದಿರ ಪ್ರೀತಿ ಸಿಕ್ಕಿದೆ. ಅದನ್ನ ಕಳ್ಕೋಬೇಡ. ಸಂಬಂಧನ ಕಳ್ಕೊಳ್ಳೋದು ಸುಲಭ, ಆದ್ರೆ ಅದನ್ನ ಕೂಡ್ಸೋದು ತುಂಬಾ ಕಷ್ಟ. ನಿನ್ನ ಮುಂದೆ ಈಗ 2 ಆಯ್ಕೆಗಳಿದೆ. ಒಂದು, ನೀನ್ ಆಸೆ ಪಟ್ಟ ಹಾಗೆ ಹೀಗೆ ಬದುಕೋದು. ಇನ್ನೊಂದು, ನಿಮ್ಮ ಅಪ್ಪ ಅಮ್ಮ ಆಸೆ ಪಟ್ಟ ಹಾಗೆ ಅಂಕಲ್ ಮಾತನ್ನ ಒಪ್ಕೊಂಡು ಬದುಕೋದು. ಒಂದ್ರಲ್ಲಿ ನಿನ್ ಖುಷಿ ಮಾತ್ರ ಇರುತ್ತೆ, ಆದ್ರೆ ಇನ್ನೊಂದ್ರಲ್ಲಿ ಎಲ್ರೂ ಖುಷಿನೂ ಇರುತ್ತೆ ತ್ರಿಶೂಲ್. ಆ ಮನೆಗೆ ಹೋಗಿ ಆ ಮನೆ ಮಗನಾಗಿ ಅವ್ರ ಮನೆತನನ ಕಾಪಾಡೋ ಕರ್ತವ್ಯ ನಿನ್ ಕೈಲಿದೆ ತ್ರಿಶೂಲ್. ಇನ್ ನಿನಗ್ ಬಿಟ್ಟಿದ್ದು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡು. ನಿಮ್ಗೆ ಮನ್ಸಿಗೆ ಬಂದ ಹಾಗೆ ನಿರ್ಧಾರ ತಗೊಳ್ಳೋದು, ಈಗ ತಲೆ ತಗಸ್ಕೊಂಡು ನಿಂತ್ಕೊಳ್ಳೋದು. ದಿಗ್ವಿಜಯ, ತ್ರಿಶೂಲನಿಗೆ ಇದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಿನ್ ನಿರ್ಧಾರ ಕೈ ಬಿಟ್ಬಿಡಪ್ಪ. ಡ್ಯಾಡ್, ಯಾಕೇನು ಮಾತಾಡ್ತಿಲ್ಲ? ಪ್ಲೀಸ್ ಡ್ಯಾಡ್, ನೀವು ಅಪ್ಸೆಟ್ ಆಗಬೇಡಿ. ತ್ರಿಶೂಲ್ ಹೋದ್ರೆ ಏನಂತೆ? ನಿಮ್ಮ ಮಗನಾಗಿ ನಾನಿದ್ದೀನಲ್ಲ, ನಿಮ್ಮನ್ನ ಸಂತೋಷವಾಗಿ ನೋಡ್ಕೋತೀನಿ. ಯಾವ ತೊಂದರೆಗಳು ಆಗಕ್ ಬಿಡಲ್ಲ. ನೀನೇನೇ ಮಾಡಬಹುದು ತ್ರಿವಿಕ್ರಮ್, ಆದ್ರೆ ತ್ರಿಶೂಲ್ ನನಗೆ ಬೇಕು. ಅವನೇ ನನ್ನ ನಿಜವಾದ ಮಗ. ಮನ್ಸಲ್ಲಿ ಇರೋದನ್ನ ಮರ್ತ್ಬಿಡ್ ಡ್ಯಾಡ್. ಆ ತ್ರಿಶೂಲ್ಗೆ ನಿಮ್ಮಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ ನಿಮ್ ಮಾತು ಒಪ್ಕೋತಿದ್ದ ಅಲ್ವಾ? ಅದಕ್ಕೆ ಹೇಳೋದು ಹೊರಗಡೆ ಅವ್ರನ್ನ ನಂಬಾರ್ದು ಅಂತ. ಕಡೆಗಾಗೋದು
ಮನೆಯವ್ರಿಗೆ ಮನೆಯವರೇ ಅಲ್ವಾ ಡ್ಯಾಡ್. ನಿಮ್ಮನ್ನ ಕಡೆ ತನಕ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್ ಡ್ಯಾಡ್. ನೀವೆಲ್ಲರೂ ಇರಬೇಕು. ನಿಮ್ ಜೊತೆಗೆ ತ್ರಿಶೂಲು ಇರಬೇಕು. ಏನ್ ಬಾವಾಜಿ ನೀವು ಅವಾಗಿಂದ ಅವನ ಹೆಸರನ್ನೇ ಜಪ ಮಾಡ್ತಾ ಇದ್ದೀರಾ. ಅವ್ನು ನೋಡಿದ್ರೆ ನಿಮ್ ಮಾತಿಗೆ ಬೆಲೆ ಕೊಡದೆ ಹೊರಟೋರ. ನಾನ್ ಬಡ್ಕೊಂಡೆ ಕೆಲಸದವ್ರನ್ನೇ ನೋಡಿ ಅಂತ. ಮೂಲೆಯಲ್ಲಿ ಬಿಡೋ ಚಪ್ಪಿನ ತಲೆ ಮೇಲೆ ಒರೆಸ್ಕೊಂಡ್ರಿ, ಅನುಭವಿಸಿ. ಗೋವಿಂದನ್ ಯಾಕೆ ಬೈತೀರಾ? ಅವ್ನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ವಿಷ್ಣು ನಿಮ್ ಮಾತನ್ನ ಧಿಕ್ಕರಿಸಿ ಹೋದವನು ಅಂತ ಅವನ್ನ ಹೊಗಳ್ಬೇಕಾ? ಡ್ಯಾಡ್, ನೀವು ಬೇಕಾದಾಗಷ್ಟೇ ಅವ್ರು ನಿಮ್ಮ ಹತ್ರ ಬರೋದು. ನಿಮಗ್ ಬೇಕಾದಾಗ ಅವ್ರ ನೆರಳು ಕೂಡ ಹತ್ರ ಬರಲ್ಲ. ಡ್ಯಾಡ್, ದತ್ತು ತಗೊಳ್ಳೋ ನಿರ್ಧಾರನ ಬಿಟ್ಬಿಡಿ. ನಮ್ ಪಾಡಿಗೆ ನಾವಿರೋಣ. ಹೌದು ಡ್ಯಾಡ್, ತ್ರಿಶೂಲ್ ಬರಲ್ಲ. ನಾನು ಬಂದಾಯ್ತು. ಯಜಮಾನ್ರೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಆಗ್ಲೇ ನನಗೆ ಏನೂ ಗೊತ್ತಾಗದೆ ಕೋಪ ಮಾಡ್ಕೊಂಡು ಹೊಟ್ಟೋದೆ. ಆದ್ರೆ ಇವಾಗ ನನಗೆಲ್ಲ ಅರ್ಥ ಆಗಿದೆ. ನಿಮ್ಮ ನಿರ್ಧಾರಕ್ಕೆ ನನಗೆ ಒಪ್ಪಿಗೆ ಇದೆ. ಯಜಮಾನ್ರೆ, ನೀವು ಏನು ಆಸೆ ಪಟ್ಟಿದ್ರು ನಾನು ಅದನ್ನ ನೆರವೇರಿಸ್ತೀನಿ. ಇಷ್ಟು ದಿವಸ ಅಪ್ಪನೂ ಅದನ್ನೇ ಮಾಡ್ಕೊಂಡ್ ಬಂದಿದ್ರು, ನಾನು ಅದನ್ನೇ ಮುಂದುವರಿಸ್ತೀನಿ. ನಾನು ನಿಮ್ಮ ಮಗನಾಗಿರನಾಗಿರ್ತೀನಿ. ನನ್ನ ಮಾತು ನೆರವೇರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಜಮಾನ್ರೆ, ನಿಮ್ಮ ಮಾತಿಗೆ ನನಗೆ ಒಪ್ಪಿಗೆ ಇದೆ. ಆದ್ರೆ ಸಣ್ಣ ಕೋರಿಕೆ. ಒಂದೇನು 100 ಕೇಳೋ. ನಮ್ಮ ಅಪ್ಪ ಅಮ್ಮನ ನನ್ನ ಜೊತೆಗಿರ್ಬೇಕು. ನಾನು 2 ಮನೆಗೆ ಮಗನಾಗಿರ್ತೀನಿ. ಅಷ್ಟೇ ತಾನೇ? ನೀನ್ ನನ್ನ ಮನೆ ಮಗ ಆಗಕ್ಕೆ ಒಪ್ಕೊಂಡಿಲ್ಲ, ನನ್ಗೆ ಅಷ್ಟು ಸಾಕು. ಬಾ, ನಾಳೆ ಬೆಳಗ್ಗೆನೆ ದತ್ತು ಕಾರ್ಯಕ್ರಮ ಮುಗಿಬೇಕು. ಪುರೋಹಿತರಿಗೆ ಬರೆಯಲು ಎಲ್ಲ ಏರ್ಪಾಟ್ ಮಾಡು. ಬರ. ಅಂತೂ ಇಂತೂ ಮನೆಗೆ ಬಂದು ಸೇರ್ಕೊಂಡ. ನನ್ನ ಹತ್ರ ಯಾರು ಬರಬಾರ್ದು, ಅವನ್ ನೆರಳು ಕೂಡ ಮನೆ ಮೇಲೆ ಬೀಳಬಾರ್ದು ಅನ್ಕೊಂಡಿದ್ದೆ. ಈಗ ಮನೇಲಿ ಪರ್ಮನೆಂಟ್ ಆಗಿ ಜಾಂಡ ಊರ್ತಾ ಇದ್ದಾನೆ, ಅದು ನನ್ನ ಲೆವೆಲ್. ನಾನಿನ್ನ ಸುಮ್ಮನೆ ಬಿಡಲ್ಲ. ತ್ರಿವಿಕ್ರಮ್, ಏನು ನಾನ್ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅಂತ ಏನೇನೋ ಮಾತಾಡ್ಕೋತಿದ್ರಿ. ಏನಾಯ್ತು ತ್ರಿವಿಕ್ರಮ್? ಯಾರನ್ನ ಬಿಡೋದಿಲ್ಲ? ಎಲ್ಲ ಕೇಳಿಸ್ಕೊಂಡ್ಬಿಟ್ಲ ಅವಳು. ಟೆನ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ. ತ್ರಿವಿಕ್ರಮ್, ಯಾಕೇನು ಮಾತಾಡ್ತಿಲ್ಲ? ಏನಾಯ್ತು? ಅದು ಏನ್ ಹೇಳಿ, ತಲೆನೇ ಓಡ್ತಿಲ್ವಲ್ಲ. ಯಾಕೆ? ಏನೋ
ಹೇಳ್ಕೊಳಕ್ಕಾಗ್ದೆ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ದೀರಾ ಅನ್ಸುತ್ತೆ. ಏನದು ತ್ರಿವಿಕ್ರಮ್? ಏನಿಲ್ಲ, ಅದು ಮನೇಲಿ ಏನೋ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೇನಾ? ನಿಮ್ಗೆ ತುಂಬಾ ಖುಷಿ ಆಗಿರ್ಬೇಕಲ್ವಾ ತ್ರಿವಿಕ್ರಮ್, ತ್ರಿಶೂಲ್ ಮನೆಗೆ ಬಂದಿರೋದು? ನೀವು ತ್ರಿಶೂಲ್ ಬೆಸ್ಟ್ ಫ್ರೆಂಡ್ಸ್, ಚಿಕ್ಕಂದಿನಿಂದ ಒಟ್ಟಿಗೆ ಬೆಳ್ಕೊಂಡ್ ಬಂದವರು. ಈಗ ಒಂದೇ ಮನೇಲಿ ಇರ್ತೀರ, ಅದು ಅಣ್ಣ ತಮ್ಮನ್ ತರ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ತ್ರಿವಿಕ್ರಮ್? ಖುಷಿ ಆಗ್ತಾ ಇದೆಯಾ? ನನಗೆ ಅವನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ನೀವಿಬ್ರು ಅವಳಿ ಜವಳಿಯಾಗಿ ಹುಟ್ಬೇಕಾಗಿತ್ತು, ಬೇರೆ ಬೇರೆಯಾಗಿ ಹುಟ್ಬಿಟ್ರೆ. ಆದ್ರೂ ಪರವಾಗಿಲ್ಲ ತ್ರಿವಿಕ್ರಮ್, ಈಗ ನೀವಿಬ್ರು ಅಣ್ಣ ತಮ್ಮ ಆಗಿದ್ದೀರಲ್ಲ. ನನ್ ತಮ್ಮ ಆಗಿ ಏನಾದ್ರೂ ಹುಟ್ಟಿದ್ರೆ ಅವನ್ನ ಚಿಕ್ಕೋನಿದ್ದಾಗ್ಲೇ ಸಾಯಿಸಿರ್ತಿದ್ದೆ. ಅವಾಗ ನನಗೆ ಗೊತ್ತಾಗ್ಲಿಲ್ಲ, ಆ ಮುದುಕಿ ಬೇರೆ ಇವಾಗ. ಯಾಕೆ ಮಾತಾಡ್ತಿಲ್ಲ? ನಿಮಗ್ ಖುಷಿ ಆಗಿಲ್ವಾ? ಆಕ್ಚುಲಿ ನಿಮ್ಗಿಂತ ಹೆಚ್ಚಿಗೆ ಖುಷಿ ನನಗಾಗ್ತಿದೆ, ಆದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳ್ತಾರಲ್ಲ, ಖುಷಿಲಿ ಮಾತೆ ಹೊರಡಲ್ಲ ಅಂತ, ನನಗೂ ಹಾಗೆ ಆಗ್ತಿದೆ. ಖುಷಿ ಯಾವಾಗ್ಲೂ ಹೀಗೆ ಇರ್ಲಿ ತ್ರಿವಿಕ್ರಮ್. ನೀವಿಬ್ರು ಅಷ್ಟೇ, ಯಾವಾಗ್ಲೂ ನಗ್ನಗ್ತಾ ಪ್ರೀತಿಯಿಂದ ಇರ್ತೀರ ಅನ್ನೋ ನಂಬಿಕೆ ನನಗೂ ಇದೆ. ಖಂಡಿತವಾಗ್ಲೂ ಇರ್ತೀನಿ. ಮಾಮ್, ಏನಿದೆಲ್ಲ? ಆ ತ್ರಿಶೂಲ್ನ ನಮ್ಮನೆಯವನಾಗಿ ದತ್ತು ತಗೊಳ್ಳೋದ? ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ. ನೀನಾದ್ರೂ ಡ್ಯಾಡಿಗೆ ಹೇಳ್ಬಾರ್ದಾ? ನನ್ ಮಾತು ಎಲ್ಲಮ್ಮ ಕೇಳ್ತಾರೆ. ಬಾಬಾಜಿ ನಿನ್ ಮಾತು ಕೇಳಲ್ಲ, ಬೇರೆ ಯಾರ ಮಾತು ಕೇಳಲ್ಲ. ಒಟ್ನಲ್ಲಿ ಮನೇನ ಗುಡಿಸಿ ಗುಂಡಾತ್ರ ಮಾಡ್ಬಿಡ್ತಾರೆ. ಗೋವಿಂದ ನೋಡು, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನನ್ ಮಗ ದಿಗ್ವಿಜಯ್ ಯಾವುದೇ ತೀರ್ಮಾನ ತಗೊಂಡ್ರು ತುಂಬಾ ಯೋಚನೆ ಮಾಡಿ, 1000 ಸರಿ ಯೋಚನೆ ಮಾಡಿ ತಗೊಂಡಿರ್ತಾನೆ. ಅದಕ್ಕೆ ಇದುವರೆಗೂ ಒಳ್ಳೇದಾಗಿದೆ, ಮುಂದೆ ಕೂಡ ಒಳ್ಳೇದಾಗುತ್ತೆ. ಏನೇ ಮನೆ ಹಳ್ಳ ದತ್ತು ತಗೊಂಡ ತಕ್ಷಣ ಮನೆ ಉದ್ಧಾರ ಆಗ್ಬಿಡುತ್ತೆ, ಐಶ್ವರ್ಯ ತುಂಬ ತುಳುಕ್ಬಿಡುತ್ತೆ. ಸೋಮವೀರಮ್ಮ, ಅದಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಮಗನ ಆಸೆ ನೆರವೇರುತ್ತೆ. ಅವನ ಮುಖದಲ್ಲಿ ಸಂತೋಷದ ಕಳೆ ಕಾಣುತ್ತೆ, ನನಗಷ್ಟು ಸಾಕು. ಅದು ಹಂಗಲ್ಲ ಮಾತು. ನೋಡು, ಈ ಮನೆ ಹಾಳು ಮಾತು ಬಿಟ್ಟು ದತ್ತು ಸ್ವೀಕಾರ ಕಾರ್ಯಕ್ರಮ ಇದೆ, ಅದಕ್ಕೆ ಸ್ವಲ್ಪ ಸಹಾಯ ಮಾಡು. ಅಂದ್ರೆ ನಿನಗೆ 1/4 kg ಪುಣ್ಯನಾದ್ರೂ ಬರುತ್ತೆ, ಮಾಡು. ದಿಗ್ವಿಜಯ, ಮುಹೂರ್ತದ ಸಮಯ ಮೀರ್ತಿದೆ. ದತ್ತು ಸ್ವೀಕಾರ ಮಾಡೋ ಹುಡುಗನನ್ನ ಕರ್ಕೊಂಬರಕ್ಕೆ ಹೇಳು. ಆಯ್ತು ಸ್ವಾಮಿಗಳೇ. ತ್ರಿವಿಕ್ರಮ, ಏ ತ್ರಿವಿಕ್ರಮ, ಡ್ಯಾಡ್ ಹೋಗಿ ತ್ರಿಶೂಲ್ನ ಕರ್ಕೊಂಡ. ಸರಿ ಡ್ಯಾಡ್. पूर्वोच्चरता एवं गुणांशायास्यां शब्दं श्री भगवदाग्नेया भगवतो कुलदेवता इष्टदेवता आराध्य देवता प्रत्यत्यन्विमानकस्य गोत्रोर्भवस्य मौन भार्गवस गोत्रोर्भवस्यमानकस्य नाम देहस्यां दिग्विजय नाम देहस्यां जन्म नक्षत्रो जन्मराशो जाताया सा धर्मकान्तायां दमयन्ती नाम नियतिमानकस्य गोत्रोर्भवस्यां
काश्यपगोत्रोर्वसयजमानकस्य नामधेयस्यां त्रिशूल नामधेयस्यां ನಂದೀಶ नंदीश नामधेयस्यां मधुमती नाम्नेः अस्य यजमानकस्य सुपुत्रकस्यां हस्तप्रक्षालनं कृत्वा कैतो